ಎಲ್ಲರೂ ವೇಟ್ ಮಾಡ್ತಾ ಇದ್ವಿ. ಇಂಗ್ಲಿಷ್ ಟ್ರೈಲರ್ ಯಾವ ಲೆವೆಲ್‌ಗೆ ಬರುತ್ತೆ, ಏನ್ ಬರುತ್ತೆ, ಏನ್ ಬರಲ್ಲ ಅಂತ. ಆದ್ರೆ ಈ ಒಂದು ಇಂಗ್ಲಿಷ್ ಟ್ರೈಲರ್ ಯಾವ ಲೆವೆಲ್‌ಗೆ ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ಟ್ರೈಲರ್ ನಾನು ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಇಂಡಿಯನ್ ಸಿನಿಮಾ ತರ ನೋಡ್ಲೇ ಇಲ್ಲ ಗುರು. ನಿಜವಾಗ್ಲೂ ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಇರುವಂತ ಟ್ರೈಲರ್‌ನ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹಾಲಿವುಡ್ ಸಿನಿಮಾ ಅನ್ಕೊಂಡೇ ನೋಡಿದ್ದೀನಿ ಗುರು. ಮೇನ್ ಆಗಿ ಈ ಒಂದು ಟ್ರೈಲರ್ ನಾನು ಎಲ್ಲಿ ನೋಡ್ದೆ ಅನ್ನೋದು ಸ್ವಲ್ಪ ಮುಂದೆ ಹೇಳ್ತೀನಿ. ಆದ್ರೆ ಈ ಒಂದು ಇಂಗ್ಲಿಷ್ ಸ್ಟೈಲಲ್ಲಿ ನೋಡಿದಂತಹ ರೀತಿಯಲ್ಲಿ ಅಂದ್ರೆ ಟ್ರೈಲರ್‌ನ ಮೊದಲೇ ನೋಡಿದೀವಿ. ಕೆಲವೊಂದು ಸೀನ್‌ನ ಕಟ್ ಮಾಡಿ ಜಾಯಿಂಟ್ ಮಾಡಿ ಹಾಕಿದ್ದಾರೆ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವ್ದು ಸಹ ಇಲ್ಲ. ಆದ್ರೆ ಆದ್ರೂ ಆದ್ರೆ ಈ ಒಂದು ಟ್ರೈಲರ್ ಇರುವಂತಹ ಒಂದು ಮೇನ್ ಟ್ವಿಸ್ಟ್, ಆ ಟ್ವಿಸ್ಟ್‌ನ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಮಸ್ತೆ, ನಾನ್ ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಯಶ್ ಅವರ ವಾಯ್ಸ್‌ನ ಕೇಳಕ್ಕೆ ನಾನಂತೂ ತುಂಬಾ ವೇಟ್ ಮಾಡ್ತಿದ್ದೆ. ಆದ್ರೆ ಆ ವಾಯ್ಸ್ ನನ್ನನ್ನ ನಿಜವಾಗ್ಲೂ ಡಿಸಪಾಯಿಂಟೆಡ್ ಮಾಡ್ಲಿಲ್ಲ ಗುರು. ಆ ವಾಯ್ಸ್ ಅಲ್ಲಿರುವಂತ ಹಾರ ಯಾವ ಲೆವೆಲ್ ಇದೆ ಗುರು. ಆ ಬೇಸ್ ಹೇಗೆ ಕೊಡ್ತಿದೆ ಗೊತ್ತುಂಟಾ? ನಿಜವಾಗ್ಲೂ ನಮ್ಮ ಕನ್ನಡದ ಹೀರೋ ಯಶ್ ಅವರು ಮಾಡಿರುವಂತ ಸಿನಿಮಾ ಇಂಗ್ಲಿಷ್ ಟ್ರೈಲರಲ್ಲಿ ಆ ವಾಯ್ಸ್ ಒಂದು ಚೂರು ಆಚೆ ಈಚೆ ಆಗಿಲ್ಲ ಗುರು. ಸೂಪರ್ಬ್ ಆಗಿತ್ತು. ನಿಜವಾಗ್ಲೂ ಸಖತ್ತಾಗಿತ್ತು. ಅದ್ರಲ್ಲೂ ಆ ನಮ್ಮ ಟಿಕೆಟ್, ಆ ಒಂದು ಕ್ಯಾರೆಕ್ಟರ್‌ನ ವಾಯ್ಸ್ ಇದೆಯಲ್ಲ, ಸೂಪರ್ ಫ್ಯಾಂಟಾಸ್ಟಿಕ್. ಪ್ರತಿ ಒಂದು ಕ್ಯಾರೆಕ್ಟರ್‌ನ ಪ್ರತಿ ಒಂದು ಡೈಲಾಗ್ ಕೂಡ ಇಂಗ್ಲಿಷ್ ಸ್ಟೈಲಲ್ಲಿ ತುಂಬಾ ಸಾಫ್ಟ್ ಆಗಿ ಹಾರರ್ ಮೇಂಟೈನ್ ಮಾಡ್ಕೊಂಡು ಪ್ರತಿ ಒಂದು ಕ್ಯಾರೆಕ್ಟರ್‌ನ ನೆಕ್ಸ್ಟ್ ಲೆವೆಲ್‌ಗೆ ತಗೊಂಡು ಹೋಗಿದೆ ಗುರು. ನೆಕ್ಸ್ಟ್ ಲೆವೆಲ್‌ಗೆ. ನಿಜವಾಗ್ಲೂ ಟ್ರೈಲರ್ ನಂಗೆ ತುಂಬಾ ಇಷ್ಟ ಆಯ್ತು. ಟ್ರೈಲರ್‌ನ ಮೊದಲೇ ನೋಡಿದೀವಿ. ಅದ್ರ ಬಗ್ಗೆ ತುಂಬಾ ಮಾತಾಡೋದು ಬೇಡ. ಬಟ್ ಇಂಗ್ಲಿಷ್ ಸ್ಟೈಲಲ್ಲಿ ವಾಯ್ಸ್ ಮಾತ್ರ ಚಿಂದಿ ಗುರು. ಸಕ್ಕತ್ತಾಗಿದೆ. ವೇಟ್ ಮಾಡೋಣ. ಇನ್ನೊಂದು 7 ಡೇಸ್ ಅಷ್ಟೇ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಿರುಗಡ್ಡವನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಹುಡುಕ್ತೆ ಸಿಗ್ಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಇನ್‌ಸ್ಟಾಗ್ರಾಮ್‌ಗೆ ಹೋದೆ. ಅವರೇ ಪೋಸ್ಟ್ ಮಾಡಿದ್ರು. ಅಲ್ಲೇ ನೋಡ್ಬಿಟ್ಟು ಬಂದ್ಬಿಟ್ಟೆ. ಯೂಟ್ಯೂಬಲ್ಲಿ ಹುಡುಕಿ ಹುಡುಕಿ ಸಾಕಾಯ್ತು ಗುರು. ಸಿಗ್ಲೇ ಇಲ್ಲ. ಅದಕ್ಕೋಸ್ಕರ ಟ್ರೈಲರ್‌ನ ಇನ್‌ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಕಿರಣ್ ರಾಥೋಡ್.